ನಮಸ್ಕಾರ ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಕುಬಟೂರ್. ವಾರ ಪೂರ್ತಿ ಕಿಚನ್ ಅಲ್ಲಿ ಬ್ಯುಸಿ ಆಗಿರೋ ಮಹಿಳೆಯರಿಗೆ ವೀಕೆಂಡ್ ಬಂದ್ರೆ ಒಂದು ದಿನನಾದ್ರೂ ಅಡಿಗೆ ಮನೆಯನ್ನ ಕ್ಲೋಸ್ ಮಾಡಿ ಹೊರಗಡೆ ಊಟ ಮಾಡ್ಕೊಂಡು ಬರೋಣ ಅನ್ನೋ ಡಿಮ್ಯಾಂಡ್ ಖಂಡಿತ ಇರುತ್ತೆ. ಅದರಲ್ಲೂ ಬೆಂಗಳೂರಿನಂತಹ ಸಿಟಿಗಳಲ್ಲಿ ಗಲ್ಲಿಗಳಲ್ಲಿ ತರಹೇವಾರಿ ಫುಡ್ ಝೋನ್ಗಳು ಖಾದ್ಯ ಪ್ರಿಯರನ್ನ ಕೈಬೀಸಿ ಕರಿತಾ ಇರುತ್ತೆ. ಹೊಸ ಹೊಸ ಮಲ್ಟಿ ಕ್ಯುಸಿನ್ಗಳು ಒಂದ್ ಕಡೆ ಆದ್ರೆ ಇನ್ನು ದೇಸಿ ಸ್ವಾದವನ್ನ ಕಾಪಾಡಿಕೊಂಡು ಬಂದಿರೋ ಹೋಟೆಲ್ಸ್ ಕೂಡ ಬೆಂಗಳೂರಿನಲ್ಲಿ ಕಾಣಸಿಗುತ್ತೆ. ಇಂತಹ ಸ್ಥಳಗಳಲ್ಲಿ ವೀಕೆಂಡ್ ಮಾತ್ರವಲ್ಲ, ವಾರ ಪೂರ್ತಿ ಜನ ವಿಸಿಟ್ ಮಾಡ್ತಾನೆ ಇರ್ತಾರೆ. ಹಾಗಾದ್ರೆ ಬನ್ನಿ, ಬೆಂಗಳೂರಿನ ಕೆಲವು ಹ್ಯಾಂಗ್ಔಟ್ಸ್ ಯಾವು ನೋಡ್ಕೊಂಡು ಬರೋಣ. ಬೇಕರಿ ತಿಂಡಿ ಅಂದ್ರೆ ಯಾರು ತಾನೇ ಇಷ್ಟಪಡೋದಿಲ್ಲ ಹೇಳಿ? ಪ್ರತಿಯೊಬ್ಬರು ಕೂಡ ಬೇಕರಿ ತಿಂಡಿಗಳನ್ನ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಸೊ ಈಗ ನಾವಿರುವಂಥದ್ದು ಒಂದು ಹಳೆಯ 60 ವರ್ಷಗಳ ಇತಿಹಾಸ ಇರುವಂಥ ಒಂದು ಫೇಮಸ್ ಬೇಕರಿನಲ್ಲಿ. ಇದಿರೋದು ಬೆಂಗಳೂರಿನ ವಿವಿಪುರಂನ ಸರ್ಜನ್ ರಾವ್ ಸರ್ಕಲ್ ಅಲ್ಲಿ. ಇಲ್ಲಿಗೆ ಜನ ನಾರ್ಮಲ್ ಆಗಿ ಎಲ್ಲಾ ಕಡೆಯಿಂದನೂ ಬರ್ತಿರ್ತಾರೆ. ನಾಟ್ ಇವನ್ ಬ್ಯಾಂಗ್ಳೂರಿಂದಾನೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಆಲ್ ಓವರ್ ಕರ್ನಾಟಕದಿಂದ ಇಲ್ಲಿ ಬೇಕರಿಲಿ ತಿಂಡಿಗಳನ್ನ ತಗೊಳ್ಳೋದಕ್ಕೆ ಬರ್ತಾರೆ. ಸೊ ಈ ಬೇಕರಿಲಿ ಏನಪ್ಪಾ ಅಂತ ಸ್ಪೆಷಲ್ ಅಂತೀರಾ? ಪ್ರತಿಯೊಂದನ್ನು ಕೂಡ ತುಂಬಾನೇ ಕ್ಲೀನ್ ಆಗಿ ಮಾಡ್ತಾರೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ತುಂಬಾ ಫೇಮಸ್ ಆಗಿರುವಂತದ್ದು ಬ್ರೆಡ್ ಬಟರ್ ಜಾಮ್ ಅಂತ ಹೇಳಿ. ಸೊ ಇದನ್ನ ಟೇಸ್ಟ್ ಮಾಡಿದವರು ಮತ್ತೆ ಈ ಬೇಕರಿಗೆ ಬರಲ್ಲ ಅನ್ನೋ ಮಾತೇ ಇಲ್ಲ. ಪ್ರತಿಯೊಬ್ಬರು ಕೂಡ ಒಂದ್ಸಲ ಬಂದವರು ಪದೇ ಈ ಬೇಕರಿಗಳಿಗೆ ಬರ್ತಾನೆ ಇರ್ತಾರೆ. ಸೊ ಅದೇ ರೀತಿ ಇಲ್ಲಿ ಎಲ್ಲಾ ಫುಡ್ ಕೂಡ ತುಂಬಾನೇ ಫೇಮಸ್ ಅಂತ ಹೇಳ್ಬೋದು. ಬ್ಯಾಂಗ್ಳೂರಲ್ಲಿ ನೀವು ಯಾವುದೇ ಮೂಲೆಗೆ ಹೋಗಿ ಅಯ್ಯಂಗರ್ ಬೇಕರಿ ಅಂತ ಹೇಳಿದ್ರೆ ಫಸ್ಟ್ ಹೆಸರು ಬರುವಂತದ್ದೇ ವಿವಿ ಬೇಕರಿ. ಈ ಬೇಕರಿಗೆ ನನಗೆ 18 ವರ್ಷ ಇದ್ದಾಗಿಂದ ಈ ಬೇಕರಿಗೆ ಬರ್ತಾ ಇದ್ದೀನಿ. ಈಗ ನನಗೆ 67ನೇ ವರ್ಷ. ಈ ಬೇಕರಿನಲ್ಲಿ ಎಲ್ಲ ಥರ ಐಟಮ್ ಮಾಡೋ ಐಟಮ್ A to Z ಅಂತಂದು ಹೇಳಿ ತುಂಬ ಚೆನ್ನಾಗಿರುತ್ತೆ. ಸುಮಾರು ಒಂದು 20 ವರ್ಷದಿಂದ ಬರ್ತಾ ಇದ್ವಿ ನಾವು ಇಲ್ಲಿ. ನಮಗೆ ಇಲ್ಲಿ ಬನ್ನು ಮತ್ತು ರಸ್ಕು ನಮಗೆ ತುಂಬ ಇಷ್ಟ. ಬಟರ್ ಬನ್, ಆಮೇಲೆ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿವೆ. ಬಟ್ ನಾವು ಇಷ್ಟಪಟ್ಟು ತಗೊಳ್ಳೋದು ಇದು. ಇವತ್ತು ಮಾತ್ರ ಪ್ರಾರಂಭದಲ್ಲಿ ನಾನು ಈ ಬೇಕರಿಗೆ ಬಂದಿರುವಂಥದ್ದು. ಅದು ನಾವು ಮೈಸೂರಿಂದ ಬಂದಿದ್ದೀವಿ. ಸೊ ಹಾಗಾಗಿ ನಮಗೆ ಬಹಳ ಜನರಿಂದ ಒಂದು ತಿಳುವಳಿಕೆ ಇತ್ತು, ಈ ವಿ ಬಿ ಬೇಕರಿನಲ್ಲಿ ಬಹಳ ಚೆನ್ನಾಗಿರುತ್ತೆ ಐಟಮ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಮೈಸೂರಿಂದ ಹೇಗೋ ಬಂದಿದ್ದೀವಿ. ಈ ಒಂದು ಇಲ್ಲಿನ ಒಂದು ತಿಂಡಿಗಳನ್ನ ತೊಗೊಂಡು ಹೋಗಲೇಬೇಕು ಅನ್ನೋ ಒಂದು ಮನಸ್ಸಾಯಿತು. ಹಾಗಾಗಿ ನಾವು ಈ ವಿ ಬಿ ಬೇಕರಿಗೆ ಬಂದಿದ್ದೀವಿ. ಸ್ಪೆಷಲ್ ಅಂದರೆ ಸ್ಪೆಷಲ್ ಬನ್ ಬಟರ್ ಜಾಮು, KBC, ಸೊ ದಮ್ ರೊಟ್ಟು, ಬಾದಾಮ್ ಬರ್ಫಿ, ಸ್ಪೆಷಲ್ ಖಾರ ಬನ್ನು, ಬಟ್ ಪ್ಲೈನ್ ಕೇಕು, ಫ್ರೂಟ್ ಕೇಕು ಇಂಥದ್ದೆಲ್ಲ ಭಾರಿ ಫೇಮಸ್ ಇಲ್ಲಿ. ಬಟ್ ಅಮೇರಿಕೆಯಿಂದ ಹೊರದೇಶದಿಂದೆಲ್ಲ ಬರೋ ಚಾನ್ಸಸ್ ಇದೆ, ಬಂತಾರೆ. ಬಟ್ ಬೆಂಗಳೂರು ಕರ್ನಾಟಕದಿಂದ ಎಲ್ಲ ಬಂದು ತೊಗೊಂಡೋಗ್ತಾರೆ. ಬ್ಯಾಂಗ್ಳೂರಿನಲ್ಲಿ ತುಂಬಾ ಜನ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಮುದ್ದೆ ಊಟನ ಮರ್ತ ಬಿಟ್ಟಿದ್ದಾರೆ. ಆದ್ರೆ ಮಲ್ಲೇಶ್ವರಂನಲ್ಲಿರುವ ಹಳ್ಳಿ ಮನೆ ಹೋಟೆಲ್ ಈ ಸಂಪ್ರದಾಯವನ್ನ ಇನ್ನೂ ಹಾಗೆ ಉಳಿಸ್ಕೊಂಡು ಬಂದಿದೆ. ಇಲ್ಲಿ ವೆರೈಟಿ ಆಗಿರೋ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ವಿವಿಧ ರೀತಿಯ ಸ್ವೀಟ್ಸ್ ಕೂಡ ಸಿಗುತ್ತೆ. ಸುಮಾರು 14 ವರ್ಷಗಳಿಂದ ಸ್ಟಾರ್ಟ್ ಆಗಿರುವಂತಹ ಈ ಹಳ್ಳಿ ಮನೆ ಜನರಿಗೆ ಒಳ್ಳೆಯ ಹಳ್ಳಿಯ ಊಟವನ್ನ ಕೊಡ್ತಾ ಬಂದಿದೆ. ಸೊ ನೀವು ಕೂಡ ನಿಮ್ಮ ಹಳ್ಳಿಯ ಊಟವನ್ನ ಮಿಸ್ ಮಾಡ್ಕೊಳ್ತಾ ಇದ್ರೆ ಖಂಡಿತವಾಗ್ಲೂ ಒಂದ್ಸಲ ಹಳ್ಳಿ ಮನೆಗೆ ಬಂದು ಟೇಸ್ಟ್ ಮಾಡಿ. ಹಳ್ಳಿಯೊಳಗೆ ಯಾವ ಥರ ಒಂದು ಫುಡ್ಡು ಟೇಸ್ಟಿಯಾಗಿರೋ ಫುಡ್ಡು, ಆಮೇಲೆ ಮತ್ತು ಆಯಿಲ್ ಕಡಿಮೆ ಇರೋವಂಥದ್ದು ಅಂಥದ್ದೆಲ್ಲ ನಮ್ಮ ಅಜ್ಜಿದಿರೋ ಮಾಡೋ ಅಂಥ ಫುಡ್ಡು, ಅದ್ರ ಟೇಸ್ಟು ಇಲ್ಲೇ ಸಿಗುತ್ತೆ ಅಂತ ನಮ್ಗೆ ಇಷ್ಟ ಆಗುತ್ತೆ. ಇವತ್ತಿಗೆ ಓಪನ್ ಆಗಿ 14 ವರ್ಷ ಆಯಿತು. ಇಲ್ಲಿ ಬರೀ ಹಳ್ಳಿ ತಿಂಡಿಗಳು ನಾವು ಕೊಡ್ತಾ ಇದ್ದೀವಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಪರೋಟ, ಆಮೇಲೆ ರಾಗಿ ಮುದ್ದೆ, ಹೋಳಿಗೆಗಳು, ಈ ಥರ ಎಲ್ಲ ಕೊಟ್ಟು ಜನಗಳನ್ನು ಒಳ್ಳೆಯ ಒಂದು ಒಪಿನಿಯನ್ ತೊಗೊಂಡು ಏನು 14 ವರ್ಷದಿಂದ ಒಳ್ಳೆಯ ಹೆಸರು ತೊಗೊಂಡು ಮಾಡ್ತಾ ಇದ್ದೀವಿ.
ಹೆಸರಿನಲ್ಲೇ ದೇಶಭಕ್ತಿ ಇದೆ. ಇಲ್ಲಿ ಮಾಡುವಂತ ಸಿರಿಧಾನ್ಯದ ಅಡಿಗೆ ಅಂತೂ ಸಖತ್ ಫೇಮಸ್. ಅದ್ಯಾವ್ದಪ್ಪ ಹೋಟೆಲ್ ಅಂತೀರಾ? ಇದು ವೆಸ್ಟ್ ಆಫ್ ಕೋರ್ಟ್ ರೋಡ್ ನಲ್ಲಿರುವ ವಂದೇ ಮಾತರಂ ಹೋಟೆಲ್. ಈ ವಂದೇ ಮಾತರಂ ಹೋಟೆಲ್ನ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಸಿರಿಧಾನ್ಯಗಳನ್ನ ಬಳಸಿ ಎಲ್ಲಾ ಬಗೆಯ ಅಡಿಗೆಗಳನ್ನ ಮಾಡುವಂಥದ್ದು. ಹಾಗಾದ್ರೆ ಈ ಹೋಟೆಲ್ನ ಎಲ್ಲಾ ಮಾಹಿತಿಯನ್ನ ನೋಡ್ಕೊಂಬರೋಣ ಬನ್ನಿ. ವಂದೇ ಮಾತರಂ ಹೋಟೆಲು ಸುಮಾರು 4 ವರ್ಷಗಳಿಂದ ಪ್ರಾರಂಭ ಆಯಿತು. ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ವಿ. ಇವತ್ತು ಎಲ್ಲದಕ್ಕಿಂತ ನಮ್ಮ ದೇಶ ಮುಖ್ಯ, ನಮ್ಮ ಆಹಾರ ಸಂಸ್ಕೃತಿ ಮುಖ್ಯ. ನಮ್ಮ ಆಹಾರ ಸಂಸ್ಕೃತಿ, ದೇಶೀಯ ಸಂಸ್ಕೃತಿ ಉಳಿಸ್ಬೇಕು ಅಂದರೆ ನಮ್ಮ ಆಹಾರ ಸಂಸ್ಕೃತಿ ಉಳಿಸಿದ್ರೆ ಮಾತ್ರ ಎಲ್ಲವೂ ಉಳಿತದೆ. ಹಾಗಾಗಿ ಜೊತೆಗೆ ನಮ್ಮ ದೇಶದ ಬಗ್ಗೆ ಪ್ರತಿದಿನ 1 ನಿಮಿಷನಾದರೂ ಯೋಚನೆ ಮಾಡಲಿ, ಅಟ್ಲೀಸ್ಟ್ ಆಹಾರ ತೊಗೊಳ್ಬೇಕಾದ್ರೂ ಯೋಚನೆ ಮಾಡಲಿ. ಆವಾಗ ಒಬ್ಬೊಬ್ರು ಒಂದೊಂದು ವಿಷಯನ ಯೋಚನೆ ಮಾಡ್ತಿದ್ದಾಗ ದೇಶದ ಒಂದು ಚಿತ್ರಣನೇ ಬದಲಾವಣೆ ಆಗುತ್ತೆ. ಸಿರಿಧಾನ್ಯಗಳನ್ನ ಉಪಯೋಗಿಸಿ ಆರೋಗ್ಯ ಸಿರಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ವಂದೇ ಮಾತರಂಗೆ ಸುಮಾರು ಒಂದು 5 ವರ್ಷದಿಂದ ಬರ್ತಾ ಇದ್ದೀನಿ. ದ ಮೇನ್ ರೀಸನ್ ನಾನು ಇಲ್ಲಿ ಏನಕ್ಕೆ ಬರ್ತಾ ಇದ್ದೀನಿ ಅಂದರೆ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಲ್ಲ. ಆ್ಯಂಡ್ ದ ಟೇಸ್ಟಿ, ದ ಫುಡ್ ಈಸ್ ಆಲ್ಸೋ ವೆರಿ ಟೇಸ್ಟಿ. ಮತ್ತು ಮೋರೋವರ್ ಇಲ್ಲಿ ಬರ್ತಾ ದೆ ಕಂಡಕ್ಟ್ ಬೇರೆ ಬೇರೆ ಥರ ಪ್ರೋಗ್ರಾಮ್ ಮಾಡ್ತಾರೆ. ಒನ್ ಆಫ್ ದೆಮ್ ಈಸ್ ನವಧಾನ್ಯಗಳು ಅಂತ. ಸೊ ನಮ್ಮ ಆ್ಯನ್ಸಿಸ್ಟರ್ಸ್ ಏನು ಯೂಸ್ ಮಾಡ್ತಿದ್ರು ಆ ಫುಡ್ ಬಗ್ಗೆ ಇಂಟ್ರಡಕ್ಷನ್ ನನಗೆ ಇಲ್ಲಿ ಸಿಕ್ತು. ಆ್ಯಂಡ್ ಐ ಕಮ್ ಯೂರ್ ಫಾರ್ ದ್ಯಾಟ್. ಬೇಸಿಕಲಿ ಇಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಸಿರಿಧಾನ್ಯ. ಜನಗಳಿಗೆ ಸಿರಿಧಾನ್ಯ ಅನ್ನೋದೇ ಗೊತ್ತಿಲ್ಲ. ಅವ್ರಿಗೆ ಸಿರಿಧಾನ್ಯದೇನು, ಅದು ಎಲ್ಲಿಂದ ಯಾವ್ಯಾವುದು ಇದೆ, ಸಿರಿಧಾನ್ಯಕ್ಕೆ ಸೇರುತ್ತೆ ಅಂತ ಜನಗಳಿಗೆ ಗೊತ್ತಿಲ್ಲ ಇವತ್ತಿನವರೆಗೂ. ಅದೇ ಇಲ್ಲಿಂದ ಪ್ರೊಪ್ರೈಟರ್ ನಾಗೇಶ್ ಸರ್ ಅವರು ಇಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಹೋಟ್ಲಲ್ಲಿ. ನೋಡಿದ್ರಲ್ಲ, ಸಿರಿಧಾನ್ಯಗಳನ್ನ ಬಳಸಿ ಯಾವೆಲ್ಲ ವೆರೈಟಿ ಆದಂಥ ಅಡುಗೆಗಳನ್ನ ಮಾಡ್ಕೊಳ್ಬೋದು ಅಂತ. ಅಡುಗೆ ಮಾತ್ರ ಅಲ್ಲ, ಇಲ್ಲಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾನೇ ಇದೆ. ಸೊ ನೀವು ಕೂಡ ಸಿರಿಧಾನ್ಯಗಳನ್ನ ಬೆಳೆಸಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಶ್ರುತಿ ಯಾದವ್, ಸಮಯ ನ್ಯೂಸ್. ಹೊರಗಡೆ ಹೋಗಿ ತಿನ್ನೋದೇನೋ ಆಯ್ತು, ಮನೆಯಲ್ಲಿಯೇ ಇಂತಹ ಯಮ್ಮಿ ತಿಂಡಿಗಳನ್ನ ಮಕ್ಕಳಿಗೆ ಮಾಡಿಕೊಡೋದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ಆಫ್ಟರ್ ದಿ ಶಾರ್ಟ್ ಬ್ರೇಕ್. ಸಾಮಾನ್ಯವಾಗಿ ಬೆಳಗ್ಗೆ ಎದ್ದಾಕ್ಷಣ ಕೆಲಸಕ್ಕೆ ಹೋಗೋ ಮಹಿಳೆಯರನ್ನ ಕಾಡೋ ಸಮಸ್ಯೆ ಅಂದ್ರೆ ಬ್ರೇಕ್ಫಾಸ್ಟ್ ಏನ್ ಮಾಡೋದು, ಮಕ್ಕಳಿಗೆ ಟಿಫನ್ ಬಾಕ್ಸ್ ನಲ್ಲಿ ಏನ್ ಹಾಕೋದು ಅಂತ. ಈಸಿಯಾಗಿ ರೆಡಿಯಾಗೋ ಬ್ರೇಕ್ಫಾಸ್ಟ್ ಅಂದ್ರೆ ಬ್ರೆಡ್ ಟೋಸ್ಟ್. ಆದ್ರೆ ಪ್ರತಿದಿನ ಒಂದೇ ಬಗೆಯ ಬ್ರೆಡ್ ಟೋಸ್ಟ್ ತಿನ್ನೋಕೆ ಮನೆಯವರಾದ್ರೂ ರೆಡಿ ಇರೋದಿಲ್ಲ, ಮಕ್ಕಳು ಕೂಡ ಮೂಗ್ ಮುರಿತಾರೆ. ಹಾಗಾದ್ರೆ ಬ್ರೆಡ್ಗಳಿಂದಲೇ ವಿವಿಧ ಬಗೆಯ ಟೋಸ್ಟ್, ಸ್ಯಾಂಡ್ವಿಚ್ಗಳನ್ನ ಹೇಗೆ ಮಾಡೋದು? ಇಲ್ಲಿವೆ ನಿಮ್ಗಾಗಿ ಕೆಲವು ಟಿಪ್ಸ್. ಮಸಾಲಾ ಟೋಸ್ಟ್. ಮೊದಲು ಒಂದು ಬಾಣಲೆಗೆ ಕೊತ್ತಂಬರಿ ಸೊಪ್ಪು, ತುರಿದ ತೆಂಗಿನಕಾಯಿ, ಸ್ವಲ್ಪ ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು ಹಾಗೂ ನಿಂಬೆ ರಸ ಸೇರಿಸಿ ಚೆನ್ನಾಗಿ ಪೇಸ್ಟ್ ತಯಾರು ಮಾಡಿಕೊಳ್ಳಿ. ನಂತರ ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಚಟಗುಟ್ಟಿದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸಿ. ನಂತರ ಇದಕ್ಕೆ ಬೇಯಿಸಿ ಸಿಪ್ಪೆ ತೆಗೆದ ಮಾಸ್ಡ್ ಆಲೂಗಡ್ಡೆಯನ್ನ ಸೇರಿಸಿ. ಇದಕ್ಕೆ ಬೇಯಿಸಿದ ಹಸಿರು ಬಟಾಣಿ, 1/4 ಟೀ ಸ್ಪೂನ್ ಅರಿಶಿನ, ಕೊತ್ತಂಬರಿ ಸೊಪ್ಪು ಹಾಗೂ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಮಯ ಬೇಯಿಸಿ.
ನಂತರ 2 ಬ್ರೆಡ್ ಸ್ಲೈಸ್ ತೆಗೆದುಕೊಂಡು ಮೊದಲು ಬ್ರೆಡ್ಗಳಿಗೆ ಬೆಣ್ಣೆ ಸವರಿ. ನಂತರ ರೆಡಿ ಮಾಡಿಟ್ಕೊಂಡ ಗಾರ್ಲಿಕ್ ಗ್ರೀನ್ ಚಟ್ನಿಯನ್ನ ಸವರಿ. ಇದರ ಮೇಲೆ ಆಲೂ ಮಸಾಲವನ್ನ ಸರಿಯಾಗಿ ಸ್ಪ್ರೆಡ್ ಮಾಡಿ. ಇದರ ಮೇಲೆ ಮೊದಲು ಈರುಳ್ಳಿ ಸ್ಲೈಸ್, ಟೊಮ್ಯಾಟೊ ಸ್ಲೈಸ್, ಹೆಚ್ಚದ ಕ್ಯಾಪ್ಸಿಕಮ್ ಇಟ್ಟು ಮೇಲಿಂದ ಸ್ಯಾಂಡ್ವಿಚ್ ಮಸಾಲವನ್ನ ಉದುರಿಸಿ. ಮತ್ತೊಂದು ಬ್ರೆಡ್ ಸ್ಲೈಸ್ ನಿಂದ ಕವರ್ ಮಾಡಿ. ಬ್ರೆಡ್ ಟೋಸ್ಟರ್ ಸಹಾಯದಿಂದ ಸರಿಯಾಗಿ ಎರಡೂ ಸೈಡ್ ಟೋಸ್ಟ್ ಆಗುವಂತೆ ಟೋಸ್ಟ್ ಮಾಡಿ. ಬ್ರೆಡ್ ಟೋಸ್ಟ್ ಆದ ನಂತರ ಇದನ್ನ ಟೋಸ್ಟರ್ ನಿಂದ ಹೊರತೆಗೆದು ಬೆಣ್ಣೆ ಸವರಿ. ಇದರ ಮೇಲೆ ಸೇವ್ ಉದುರಿಸಿ. ಈಗ ಮಸಾಲಾ ಟೋಸ್ಟ್ ರೆಡಿ. ಬ್ರೆಡ್ ರವಾ ಟೋಸ್ಟ್. ಮೊದಲು ಒಂದು ಬೌಲ್ನಲ್ಲಿ ಅರ್ಧ ಕಪ್ ಸೂಜಿ ರವೆ ಹಾಕಿ. ಇದಕ್ಕೆ ಅರ್ಧ ಕಪ್ ಮೊಸರು ಅಥವಾ ಯೋಗರ್ಟ್ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಬೆಳ್ಳುಳ್ಳಿ ಪೌಡರ್, ಚಾಟ್ ಮಸಾಲ, ಉಪ್ಪು, ಹೆಚ್ಚಿದ ಹಸಿಮೆಣಸಿನಕಾಯಿ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಈರುಳ್ಳಿ, ಹೆಚ್ಚಿದ ಕ್ಯಾಪ್ಸಿಕಮ್ ಹಾಗೂ ಹೆಚ್ಚಿದ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಬ್ರೆಡ್ ಸ್ಲೈಸ್ಗಳನ್ನ ತೆಗೆದುಕೊಂಡು ಬ್ರೆಡ್ಡಿನ ಒಂದು ಭಾಗಕ್ಕೆ ರವೆ ಮಿಶ್ರಣವನ್ನ ಸವರಿ. ಬ್ರೆಡ್ ಸ್ಲೈಸ್ಗಳ ಮೇಲೆ ಬೆಣ್ಣೆ ಹಾಕಿ. ಪ್ಯಾನ್ ಅನ್ನ ಬಿಸಿ ಮಾಡಲು ಇಡಿ. ಇದರ ಮೇಲೆ ಬ್ರೆಡ್ ಪೀಸ್ಗಳನ್ನ ಹಾಕಿ ಬೇಯಿಸಿ. ರವೆ ಮಿಶ್ರಣ ಚೆನ್ನಾಗಿ ಬೆಂದ ಮೇಲೆ ಬ್ರೆಡ್ನ ಮೇಲ್ಭಾಗಕ್ಕೆ ಬೆಣ್ಣೆ ಹಾಕಿ ತಿರುವಿಡಿ. ಮತ್ತೆ ಬ್ರೆಡ್ ಅನ್ನ ಶಾಲೋ ಫ್ರೈ ಮಾಡಿ. ಬ್ರೆಡ್ನ ಎರಡೂ ಭಾಗ ಕ್ರಿಸ್ಪಿ ಆದ್ಮೇಲೆ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ಕತ್ತರಿಸಿ ಸರ್ವ್ ಮಾಡಿ. ಮೊಟ್ಟೆ ಹಾಗೂ ಅವಕಾಡೋ ಸ್ಯಾಂಡ್ವಿಚ್. ಮೊದಲು ಒಂದು ಬೌಲ್ನಲ್ಲಿ ಪೇಸ್ಟ್ ಮಾಡಿದ 2 ಅವಕಾಡೋ ಅಂದ್ರೆ ಬಟರ್ ಫ್ರೂಟ್ ಹಾಕಿ. ಇದಕ್ಕೆ 1 ಟೀ ಸ್ಪೂನ್ ಹೆಚ್ಚಿದ ಟೊಮ್ಯಾಟೊ, 1 ಟೀ ಸ್ಪೂನ್ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನ್ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಶ್ರಣವನ್ನ ತೆಗೆದಿಟ್ಕೊಳ್ಳಿ. ನಂತರ ಇನ್ನೊಂದು ಬೌಲ್ನಲ್ಲಿ 2 ಮೊಟ್ಟೆಗಳ ಬಿಳಿ ಭಾಗವನ್ನ ಹಾಕಿ. ಇದಕ್ಕೆ 1 ಟೀ ಸ್ಪೂನ್ ಹೆಚ್ಚಿದ ಈರುಳ್ಳಿ, ಹೆಚ್ಚಿದ ಟೊಮ್ಯಾಟೊ, 1 ಟೀ ಸ್ಪೂನ್ ಕ್ಯಾಪ್ಸಿಕಮ್, ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪುಡಿ ಹಾಗೂ ಕೆಂಪು ಮೆಣಸಿನ ಪುಡಿ ಹಾಕಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ನಂತರ 1 ಬ್ರೆಡ್ ಪೀಸ್ ಅನ್ನ ತೆಗೆದುಕೊಂಡು ಅದರ ಮಧ್ಯಭಾಗವನ್ನ ಆಯತಾಕಾರದಲ್ಲಿ ಕತ್ತರಿಸಿ ಹೊರತೆಗಿರಿ. ಈ ಆಯತಾಕಾರದ ಬ್ರೆಡ್ ಅನ್ನ ಲಟ್ಟಣಿಗೆಯ ಸಹಾಯದಿಂದ ನಿಧಾನವಾಗಿ ಲಟ್ಟಿಸಿ. ಬ್ರೆಡ್ ಸ್ಯಾಂಡ್ವಿಚ್ ಮಾಡುವಾಗ ತಾಜಾ ಬ್ರೆಡ್ ಅನ್ನೇ ಉಪಯೋಗಿಸಿ. ಹೀಗೆ ತೆಳುವಾಗಿ ಲಟ್ಟಿಸಿದ ಬ್ರೆಡ್ ಅನ್ನ ಪಕ್ಕದಲ್ಲಿಡಿ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ. ಇಡಿಯಾದ ಬ್ರೆಡ್ ಅನ್ನ ಈ ಪ್ಯಾನ್ ಮೇಲಿಡಿ. ಮಧ್ಯದ ಆಯತಾಕಾರದ ಜಾಗದಲ್ಲಿ ಮಿಶ್ರಣ ಮಾಡಿರೋ ಎಗ್ ಅನ್ನ ಹಾಕಿ. ಒಂದು ಫೋರ್ಕ್ ಸಹಾಯದಿಂದ ಮಧ್ಯದ ಮೊಟ್ಟೆ ಸರಿಯಾಗಿ ಬೇಯುವಂತೆ ನೋಡ್ಕೊಳ್ಳಿ. ಮೊಟ್ಟೆ ಸ್ವಲ್ಪ ಹಸಿಯಾಗಿರುವಾಗಲೇ ಲಟ್ಟಿಸಿಟ್ಟ ಬ್ರೆಡ್ನ ಭಾಗವನ್ನ ಮೊಟ್ಟೆಗೆ ಅಂಟಿಕೊಳ್ಳುವಂತೆ ಹಾಕಿ ಮೆದುವಾಗಿ ಪ್ರೆಸ್ ಮಾಡಿ. ಇದಾದ ಮೇಲೆ ಚಿಟಿಕೆ ಜೀರಿಗೆ ಪುಡಿ ಹಾಗೂ ಪೆಪ್ಪರ್ ಪುಡಿ ಉದುರಿಸಿ. ಒಂದೆರಡು ನಿಮಿಷಗಳ ಬಳಿಕ ಎರಡೂ ಬದಿಯನ್ನ ತಿರುಗುತ್ತಾ ಚೆನ್ನಾಗಿ ಬೇಯಿಸಿ. ನಂತರ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ಕತ್ತರಿಸಿ. ಒಂದು ಭಾಗಕ್ಕೆ ಅವಕಾಡೋ ಪೇಸ್ಟ್ ಅನ್ನ ಸವರಿ.
ಇನ್ನೊಂದು ಬ್ರೆಡ್ ಭಾಗವನ್ನ ಇದರ ಮೇಲೆ ಮುಚ್ಚಿ. ಈಗ ಹೆಲ್ದಿ ಬ್ರೆಡ್ ಸ್ಯಾಂಡ್ವಿಚ್ ಸರ್ವ್ ಮಾಡೋಕೆ ರೆಡಿ. ಬೆಳಗಿನ ಬ್ರೇಕ್ಫಾಸ್ಟ್ಗೇನೋ ವೆರೈಟಿ ಆಯ್ತು, ಇನ್ನು ಸಂಜೆಯ ಸ್ನಾಕ್ಸ್ಗೇನ್ ಮಾಡೋದು ಅಂತ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮೊದಲು ಸಖಿಯಲ್ಲಿ ಚಿಕ್ಕದೊಂದು ಬ್ರೇಕ್. ಮ್ಯಾಗಿ ಪಾಸ್ತಾಗಳು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದಾಕ್ಷಣ ಮನೆಯಲ್ಲಿ ಮಕ್ಕಳ ಗಲಾಟೆ ಆರಂಭ ಆಗ್ಬಿಟ್ಟಿರುತ್ತೆ. ನೂಡಲ್ಸ್ ಗೀಳಿಗೆ ಅಂಟ್ಕೊಂಡಿರೋ ಈ ಮಕ್ಕಳನ್ನ ಸಮಾಧಾನ ಮಾಡೋದಾದ್ರೂ ಹೇಗೆ ಅನ್ನೋ ತಾಯಂದಿರಿಗೆ ಇಲ್ಲಿದೆ ಕೆಲವು ಹೋಮ್ ಮೇಡ್ ನೂಡಲ್ಸ್ ರೆಸಿಪಿ. ಚಪಾತಿ ನೂಡಲ್. ಮೊದಲಿಗೆ 3 ರೋಟಿಗಳನ್ನ ಒಂದರ ಮೇಲೆ ಒಂದರಂತೆ ಇಟ್ಟು ರೋಲ್ ಮಾಡಿ. ನಂತರ ಇದನ್ನ ಹೀಗೆ ಸ್ಪೆಗಿಟಿ ಮಾದರಿಯಲ್ಲಿ ತುಂಡರಿಸಿ. ಈಗ ಚಪಾತಿ ನೂಡಲ್ಸ್ ರೆಡಿ ಆಗುತ್ತೆ. ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ನಂತರ ಇದಕ್ಕೆ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿದ ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಬಾಡಿಸಿ. ಇದಕ್ಕೆ ತುಂಡರಿಸಿದ ಕ್ಯಾಬೇಜ್ ಹಾಕಿ ಮತ್ತೆ ಬಾಡಿಸಿ. ಈ ಮಿಶ್ರಣಕ್ಕೆ ಸ್ವಲ್ಪ ಟೊಮ್ಯಾಟೊ ಸಾಸ್, ಸ್ವಲ್ಪ ಚಿಲ್ಲಿ ಸಾಸ್, ನಂತರ ಸ್ವಲ್ಪ ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡಿ. ನಂತರ ನಿಂಬೆ ರಸವನ್ನ ಹಾಕಿ ಹಾಗೇನೆ ಪೆಪ್ಪರ್ ಹಾಗೂ ಉಪ್ಪನ್ನ ಉದುರಿಸಿ ಸ್ಟೀರ್ ಮಾಡಿ. ಇದಕ್ಕೆ ಉದ್ದುದ್ದಕ್ಕೆ ತುಂಡರಿಸಿ ತಯಾರಿಸಿದ ಚಪಾತಿ ನೂಡಲ್ಸ್ ಅನ್ನ ನಿಧಾನವಾಗಿ ಮಿಕ್ಸ್ ಮಾಡಿ. ಹೆಚ್ಚಿದ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಶ್ ಮಾಡಿ ಸರ್ವ್ ಮಾಡಿ. ಚೈನೀಸ್ ಬೇಲ್. ಮೊದಲು ಬಾಣಲಿಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾಯಿಸಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಚಿಕ್ಕದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ಇದಕ್ಕೆ 1/4 ಕಪ್ ಹೆಚ್ಚಾದ ಸ್ಪ್ರಿಂಗ್ ಆನಿಯನ್ ಅಂದ್ರೆ ಈರುಳ್ಳಿ ಎಲೆಯನ್ನ ಹಾಕಿ ಉದ್ದವಾಗಿ ಹೆಚ್ಚಿದ ಕ್ಯಾಪ್ಸಿಕಮ್, ಕ್ಯಾರೆಟ್, ಕ್ಯಾಬೇಜ್ ಹಾಕಿ ದೊಡ್ಡ ಉರಿಯಲ್ಲಿ ಬಾಡಿಸಿ. ಇದಕ್ಕೆ 1/4 ಕಪ್ ಶೆಜ್ವಾನ್ ಸಾಸ್ ಅಥವಾ ಚಿಲ್ಲಿ ಸಾಸ್ ಅನ್ನ ಹಾಕಿ ನಂತರ ಕೆಚಪ್ ಅನ್ನ ಸೇರಿಸಿ. ಉಪ್ಪು ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ. ನಂತರ ಒಂದು ಬಾಣಲೆಯನ್ನ ತೆಗೆದುಕೊಳ್ಳಿ. ಬಾಣಲೆಯಲ್ಲಿ ತೆಗೆದ ಈ ಮಿಶ್ರಣಕ್ಕೆ ಫ್ರೈಡ್ ನೂಡಲ್ಸ್ ಹಾಕಿ ಮಿಕ್ಸ್ ಮಾಡಿ. ಸ್ಪ್ರಿಂಗ್ ಆನಿಯನ್ ನಿಂದ ಗಾರ್ನಿಶ್ ಮಾಡಿ ಸರ್ವ್ ಮಾಡಿ. ಇದನ್ನ ಮಿಕ್ಸ್ ಮಾಡಿದ ತಕ್ಷಣ ತಿಂದ್ರೆ ನೂಡಲ್ಸ್ ಕ್ರಿಸ್ಪಿ ಆಗಿರುತ್ತೆ. ಕರಿ ನೂಡಲ್ಸ್. ಮೊದಲು ಒಂದು ಬಾಂಡೆಯಲ್ಲಿ ಉದ್ದುದ್ದಕ್ಕೆ ಕತ್ತರಿಸಿದ ರೆಡ್ ಬೆಲ್ ಪೆಪ್ಪರ್ ಹಾಕಿ ಬಾಡಿಸಿ. ನಂತರ ಇದಕ್ಕೆ ಕತ್ತರಿಸಿದ ಸ್ಪ್ರಿಂಗ್ ಆನಿಯನ್ ಅಂದ್ರೆ ಈರುಳ್ಳಿ ಎಲೆಯನ್ನ ಹಾಕಿ. ಇದಕ್ಕೆ ಹಸಿ ಬಟಾಣಿ ಕಾಳು ಹಾಕಿ ನಂತರ 1 ಟೀ ಸ್ಪೂನ್ ಚಿಕ್ಕದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ 1 ಟೇಬಲ್ ಸ್ಪೂನ್ ಟೊಮ್ಯಾಟೊ ಕೆಚಪ್ ಹಾಕಿ ಮಿಕ್ಸ್ ಮಾಡಿ. ನಂತರ 2 ಟೀ ಸ್ಪೂನ್ ಸಾಂಬಾರ್ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಹಾಗೂ ಚಿಟಿಕೆ ಪೆಪ್ಪರ್ ಪುಡಿ ಸೇರಿಸಿ ಮಿಕ್ಸ್ ಮಾಡಿ. ಇದಕ್ಕೆ ಬೇಯಿಸಿದ ಅಕ್ಕಿ ಶಾವ್ಗೆ ಅಂದ್ರೆ ನೂಡಲ್ಸ್ ಸೇರಿಸಿ ಮಿಕ್ಸ್ ಮಾಡಿ. ಜೊತೆಗೆ ಸ್ವಲ್ಪ ವೆಜಿಟೇಬಲ್ ಸ್ಟಾಕ್ ಸೇರಿಸಿ ಬೇಯಿಸಿ. ಈಗ ಕರಿ ನೂಡಲ್ಸ್ ಸರ್ವ್ ಮಾಡೋಕೆ ರೆಡಿ. ಹಕ್ಕಾ ನೂಡಲ್ಸ್
ಮೊದಲು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ. ಇದಕ್ಕೆ ಒಣಗಿದ ಕೆಂಪು ಮೆಣಸಿನಕಾಯಿ ಹಾಕಿ ಬಿಸಿ ಮಾಡಿ ಮುಚ್ಚಿಡಿ. ನಂತರ ಎಣ್ಣೆಯನ್ನ ಸೋಸಿ ತೆಗೆಯಿರಿ. ಆಮೇಲೆ ಒಂದು ಬಾಣಲಿಯಲ್ಲಿ ಮೆಣಸಿನ ಎಣ್ಣೆ ಹಾಕಿ. ಇದಕ್ಕೆ ಹೆಚ್ಚಿದ ಈರುಳ್ಳಿ, ಹೆಚ್ಚಿದ ಬೆಳ್ಳುಳ್ಳಿ ಹಾಗೂ ಒಣ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಇದಕ್ಕೆ ಉದ್ದುದ್ದವಾಗಿ ಹೆಚ್ಚಿದ ಕ್ಯಾರೆಟ್, ಕ್ಯಾಬೇಜ್ ಅನ್ನ ಹಾಕಿ. ಹೆಚ್ಚಿದ ಕ್ಯಾಪ್ಸಿಕಮ್ ಹಾಕಿ ಬಾಡಿಸಿ. ಇದಕ್ಕೆ ಬೇಯಿಸಿದ ನೂಡಲ್ಸ್ ಮಿಕ್ಸ್ ಮಾಡಿ. ಸ್ವಲ್ಪ ಸೋಯಾ ಸಾಸ್, ಉಪ್ಪು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಇದಕ್ಕೆ ಚಿಟಿಕೆ ಪೆಪ್ಪರ್ ಪೌಡರ್ ಹಾಕಿ 1 ಟೀ ಸ್ಪೂನ್ ಚಿಲ್ಲಿ ಆಯಿಲ್ ಹಾಕಿ. ಹಕ್ಕಾ ನೂಡಲ್ಸ್ ರೆಡಿ. ವೈವಿಧ್ಯಮಯ ಖಾದ್ಯಗಳನ್ನ ಇವತ್ತಿನ ಸಖಿಯಲ್ಲಿ ನೋಡಿದ್ರಿ. ಇದನ್ನ ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಸಖಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ.